ಪಾದಯಾತ್ರೆಯಿಂದ ಬಿಜೆಪಿ ರೆಬಲ್ ನಾಯಕರು ದೂರ ದೂರ. ಬಿಜೆಪಿ ಒಳಗೆ ಸ್ಫೋಟಗೊಂಡಂತಹ ಭಿನ್ನಮತ, ಲೀಡರ್ಸ್ ಆಬ್ಸೆಂಟ್. ಬಿಜೆಪಿಯ ರೆಬಲ್ ನಾಯಕರು ದೂರ ಉಳಿದಿದ್ದಾರೆ. ಈ ಪಾದಯಾತ್ರೆಯಿಂದ ಬಿಜೆಪಿಯೊಳಗೆ ಭಿನ್ನಮತ ಸ್ಫೋಟಗೊಂಡಿದೆ. ಲೀಡರ್ಸ್ ಆಬ್ಸೆಂಟ್ ಆಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ನಾಯಕರು ಪಾದಯಾತ್ರೆಗೆ ಗೈರಾಗಿದ್ದಾರೆ. ಶಾಸಕ ಬಸನಗೌಡ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವರು ಗೈರಾಗಿದ್ದಾರೆ. ಪಾದಯಾತ್ರೆಗೆ ವಿರೋಧ ವ್ಯಕ್ತಪಡಿಸಿದ್ರು ಬಿಜೆಪಿ ರೆಬಲ್ ಲೀಡರ್ಸ್. ಕಾಂಗ್ರೆಸ್ ಜನಾಂದೋಲನ ಹೋರಾಟಕ್ಕೆ ಎಸ್ಟಿಎಸ್ ಬೆಂಬಲ ಕೊಟ್ಟಿದ್ದಾರೆ. ಪ್ರತ್ಯೇಕ ಪಾದಯಾತ್ರೆ ಅಂತ ಹೇಳಿದ್ರು ಶಾಸಕ ಯತ್ನಾಳ್, ಸಾಹುಕಾರ್. ಇದರ ಬೆನ್ನಲ್ಲೇ ಇಬ್ಬರು ಪಾದಯಾತ್ರೆಗೆ ಗೈರಾಗಿದ್ದಾರೆ. ಪಾದಯಾತ್ರೆ ಮೇಲೆ ಪರಿಣಾಮ ಬೀರುತ್ತಾ ಆಂತರಿಕ ಸಂಘರ್ಷ ಸಹಜ. ಪ್ರಮುಖವಾದಂತಹ ಲೀಡರ್ಸ್ ಈ ಪಾದಯಾತ್ರೆಯಿಂದ ದೂರ ಉಳ್ಕೊಂಡಿರೋದು ನಿಜಕ್ಕೂ ಎಲ್ಲೋ ಈ ಪಾದಯಾತ್ರೆಗೆ ಒಂದು ರೀತಿ, ಯಾಕಂದ್ರೆ ಈ ಪ್ರಮುಖವಾದಂತಹ ಲೀಡರ್ ಸಪೋರ್ಟ್ ಸಿಗ್ಲಿಲ್ಲ ಅಂತಂದ್ರೆ, ಮೊನ್ನೆ ಅಷ್ಟೇ ಎಲ್ಲಾ ನಾಯಕರು ಸಭೆಯನ್ನ ಮಾಡಿದ್ರು. ಆ ಸಭೆ ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ರೆಬಲ್ಸ್ ನಾಯಕರೆಲ್ಲ, ಕುಮಾರ ಬಂಗಾರಪ್ಪ ಅವರು ಇರ್ಬೋದು ಅಥವಾ ಪ್ರೀತಮ್ ಗೌಡ ಇರ್ಬೋದು, ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು, ಇವರೆಲ್ಲರೂ ಕೂಡ ಸಭೆಯನ್ನ ಮಾಡಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಈ ಸಭೆ ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಏನಿರಬಹುದು ಇವರ ನಡೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈ ಸಭೆಗೆ ಇವರೆಲ್ಲರೂ ಕೂಡ ಗೈರಾಗಿರುವಂಥದ್ದು ಬಹಳ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಏನಿರಬಹುದು ಇವರ ಮುಂದಿನ ನಡೆ ಅನ್ನುವಂಥದ್ದು. ಈ ಒಂದು ಪಾದಯಾತ್ರೆಯಲ್ಲಿ ಇವೆಲ್ಲ ರೆಬಲ್ ನಾಯಕರು ಗೈರಾಗಿದ್ದಾರೆ.